ಈ ಪುಷ್ಪ ಮತ್ತು ಔಷಧೀಯ ಸಸ್ಯಗಳು ಅನ್ನುವ ವಿಭಾಗ ಇದು. ಬೆಳೆಸುವ ವಿಧಾನ ಅಂತ ಹೇಳಿದರೆ, ಯಾವ ಸಮಯದಲ್ಲಿ ಯಾವ ರೀತಿಯ ಗೊಬ್ಬರ ಹಾಕಬೇಕು, ನಾನು ಡಾಕ್ಟರ್ ತೇಜಸ್ವಿನಿ, ಪ್ರಧಾನ ವಿಜ್ಞಾನಿಯಾಗಿ ಈ ಸಂಸ್ಥೆಯಲ್ಲಿ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಈ ಪುಷ್ಪ ವಿಭಾಗದಲ್ಲಿ, ಪುಷ್ಪ ಮತ್ತು ಔಷಧೀಯ ಸಸ್ಯದ ವಿಭಾಗದಲ್ಲಿ ಪ್ರಧಾನ ವಿಜ್ಞಾನಿಯಾಗಿ ಸುಮಾರು 3 ದಶಕದಿಂದಲೂ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ರೈತ ಬಾಂಧವರಿಗೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಪುಷ್ಪ ವಿಭಾಗ ಇದೆ. ಈ ಪುಷ್ಪ ಮತ್ತು ಔಷಧೀಯ ಸಸ್ಯಗಳು ಅನ್ನುವ ವಿಭಾಗ ಇದು. ಇಲ್ಲಿ ನಾವು ಹಲವು ಬೆಳೆಗಳಲ್ಲಿ ಸಂಶೋಧನೆ ನಡೆಸ್ತಾ ಇದ್ದೀವಿ. ಈಗ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ, ಮುಖ್ಯವಾದ ಬೆಳೆಗಳು ಹೂವಿನಲ್ಲಿ ಅಂತ ಹೇಳಿದರೆ, ಈಗ ಗುಲಾಬಿ, ಆಮೇಲೆ ಸುಗಂಧರಾಜ, ಅದಲ್ಲದೆ ಗ್ಲಾಡಿಯೋಲಸ್ಸು, ಚೆಂಡು ಹೂವು, ಆಮೇಲೆ ಕನಕಾಂಬರ ಅಥವಾ ನೀವು ಅಬ್ಬಲ್ಲಿಗೆ ಅಂತ ಏನು ಹೇಳ್ತೀರಾ ಅದು, ಆಮೇಲೆ ಹಾಗೆ ಕಾರ್ನೇಷನ್ ಅನ್ನೋದಿದೆ, ಜರ್ಬರ ಇದೆ. ಈ ರೀತಿ ಹಲವು ಹೂವಿನ ವಿಭಾಗ, ಹೂವಿನ ಜಾತಿಗಳಿದ್ದಾವೆ. ಇಲ್ಲಿ ನಮ್ಮ ಸಂಶೋಧನೆ ಅಂದರೆ ಹೊಸ ಹೊಸ ತಳಿಗಳು ಬರ್ತವೆ, ಹೊಸ ಹೊಸ ರೀತಿಯಲ್ಲಿ ಅದನ್ನು ಬೆಳೆಯುವ ಬಗ್ಗೆನೂ ಹೇಳ್ತೀವಿ. ಇದಲ್ಲದೆ ನಮ್ಮಲ್ಲಿ ಈಗ ಔಷಧೀಯ ಸಸ್ಯಗಳಲ್ಲೂ ನಾವು ಕೆಲಸ ಮಾಡ್ತಾಯಿದ್ದೀವಿ. ಔಷಧೀಯ ಸಸ್ಯಗಳು ಅಂಥೇಳಿದರೆ ಮುಖ್ಯವಾಗಿ ನಮ್ಮಲ್ಲಿ ಈಗ ಮ್ಯುಕುನ ಅಂತ ಹೇಳ್ತೀವಿ, ಮ್ಯುಕುನಾದಲ್ಲಿ ಮಾಡ್ತಾಯಿದ್ದೀವಿ. ಆಮೇಲೆ ಹಲವು ರೀತಿ ಈ ಥರ ಒಂದಲಗ ಅಂತೀವಿ, ಸೆಂಟೆಲ್ಲ ಅಂತ ಹೇಳ್ತೀವಿ, ಇದರಲ್ಲಿ ಕೂಡ ಮಾಡ್ತಾಯಿದ್ದೀವಿ. ಅಶ್ವಗಂಧದಲ್ಲಿ ಮಾಡ್ತಾಯಿದ್ದೀವಿ. ಹೀಗೆ ಹಲವು ರೀತಿಯ ಔಷಧೀಯ ಸಸ್ಯಗಳಲ್ಲಿ ಕೂಡ ಸಂಶೋಧನೆಯನ್ನು ಮಾಡ್ತಾಯಿದ್ದೀವಿ. ಇವು ಎಲ್ಲದರಲ್ಲೂ ಸಾಕಷ್ಟು ಹೊಸ ರೀತಿಯ ತಳಿಗಳು ಬಂದಿದ್ದಾವೆ. ಪ್ರತಿಯೊಂದು ತಳಿಗೆ ಕೂಡ ನೀವು ಇಲ್ಲಿ ಸಂಸ್ಥೆಯನ್ನು ಸಂಪರ್ಕಿಸಬಹುದು. ಈ ಹೊಸ ತಳಿಗಳಷ್ಟೇ ಅಲ್ಲ, ಇವುಗಳನ್ನು ಬೆಳೆಸುವ ವಿಧಾನ, ಇದ್ರ ಬಗ್ಗೆ ಕೂಡ ನಮ್ಮಲ್ಲಿ ಸಂಶೋಧನೆ ನಡೀತಾ ಇದ್ದಾವೆ. ಬೆಳೆಸುವ ವಿಧಾನ ಅಂತ ಹೇಳಿದರೆ, ಯಾವ ಸಮಯದಲ್ಲಿ ಯಾವ ರೀತಿಯ ಗೊಬ್ಬರ ಹಾಕಬೇಕು, ಯಾವ ಥರ ಹಾಕಿದರೆ ಚೆನ್ನಾಗಿ ಬೆಳುತ್ತೆ, ಆಮೇಲೆ ಆರ್ಗ್ಯಾನಿಕ್ಕಾಗಿ ಬೆಳೆಸಬೇಕಾ ಅಥವಾ ಔಷಧಿ ಕೆಮಿಕಲ್ ಅಥವಾ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸಬೇಕಾ, ಇದು ಇನ್ನೊಂದು. ಇದಲ್ಲದೆ ನೀವು ಎಲ್ಲಿ ಬೆಳೆಸ್ಬೋದು ಅಂದರೆ, ಪಾಲಿ ಹೌಸ್ ಅಂತ ಏನು ಹೇಳ್ತೀವಿ, ಪಾಲಿ ಹೌಸ್ ಒಳಗಡೆ ಬೆಳೆಸಬೇಕಾ ಹೊರಗಡೆ ಬೆಳೆಸಬೇಕಾ, ಇದು ಇನ್ನೊಂದು ರೈತರಿಗೆ ಬರುವ ಪ್ರಶ್ನೆ. ಅದಲ್ಲದೆ ಇವಾಗ ಜಾಗ ಕಡಿಮೆ ಆಗ್ತಾ ಇರೋದ್ರಿಂದ ಬರೀ ಹೊರಗಡೆ ಮಾಡಲಿಕ್ಕಾಗೋದಿಲ್ಲ. ಪಾಲಿ ಹೌಸು ನಾವೇನು ಹೇಳ್ತೀವಿ, ಇದು ಖರ್ಚು ಜಾಸ್ತಿ. ಆದರೆ ಇದರಲ್ಲಿ ಕೂಡ ನಾವು ವರ್ಟಿಕಲ್ ಫಾರ್ಮಿಂಗ್ ಅಂತ ಏನು ಹೇಳ್ತೀವಿ, ಅಂದರೆ ಅದರಲ್ಲಿ ಪೂರ್ಣ ಉಪಯೋಗ ಮಾಡ್ಕೊಳ್ಳೋದು. ಅಂದರೆ ಬರೀ ನೆಲಮಟ್ಟದಲ್ಲಿ ಮಾತ್ರ ಅಲ್ಲ, ಎತ್ತರಕ್ಕೂ ಬೆಳೆಯೋಕ್ಕಾಗೋ ಹತ್ರ ಬೆಳೆಯುವ ರೀತಿಯಲ್ಲಿ ಈ ಸಂಶೋಧನೆ ಕೂಡ ನಡೆಸ್ತಾ ಇದ್ದೀವಿ. ಇದಲ್ಲದೆ ಹೈಡ್ರೋಪೋನಿಕ್ಕು, ಇವಲ್ಲಿ ಕೂಡ ಸಂಶೋಧನೆ ಆಗ್ತಾ ಇದೆ. ಹೀಗೆ ಹಲವು ರೀತಿಯ ಸಂಶೋಧನೆಗಳು ನಮ್ಮಲ್ಲಿ ನಡೀತಾ ಇದ್ದಾವೆ. ಇದಕ್ಕೆ ಬೇಕಾದವರು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಬಹುದು, ಈ ಮಾಹಿತಿಯನ್ನು ತೆಗೆದುಕೋಬೋದು. ಅದಲ್ಲದೆ ಅಂತರ್ಜಾಲದಲ್ಲಿ ಕೂಡ ನಮ್ಮ ಪುಟ ಇದೆ, ಭಾರತೀಯ ತೋಟಗಾರಿಕಾ ಸಂಶೋಧನೆಯದ್ದು. ಅದರಲ್ಲಿ ಕೂಡ ಸಾಕಷ್ಟು ಮಾಹಿತಿ ಹಾಕಿದ್ದೀವಿ. ಅದರಿಂದ ಕೂಡ ರೈತರು ನೋಡಿ ತೆಗೆದುಕೊಳ್ಳಿ.